Good morning, students. Myself, Noor Aisha, Assistant Professor, Department of Commerce, GFCC, Madhgiri. Today I am going to talk on the subject Qualities and Role of Entrepreneur for the Economic Development. The subject is Entrepreneurship Development. Qualities of an entrepreneur. Let's see what are the qualities of an entrepreneur. Now, an entrepreneur ನಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು. ಫಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್. ಆ್ಯಂಡ್ ಆಂಟ್ರಪ್ರಿನರ್ ಅಂದರೆ ಫಸ್ಟ್ ಅವನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಅಂದರೆ ಅವ್ನು ಏನು ಡಿಸಿಷನ್ ತೊಗೋತಾನೋ ಅವ್ನಿಗೆ ಅದರ ಮೇಲೆ ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರಬೇಕು. ದಟ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್. ರಿಸ್ಕ್ ಟೇಕಿಂಗ್ ಎಬಿಲಿಟಿ. ಆ್ಯಸ್ ವಿ ಆಲ್ ನೋ ಆಂಟ್ರಪ್ರೆನ್ಯೂರ್ ಅನ್ನೋದು ರಿಸ್ಕ್ ಟೇಕಿಂಗ್ ಇದ್ರೇ ಆಂಟ್ರಪ್ರಿನ್ಯೂರ್ಶಿಪ್ ಬರೋದು. ಸೊ ಹಿ ಶುಡ್ ಬಿ ರೆಡಿ ಟು ಟೇಕ್ ದ ರಿಸ್ಕ್ ಟೇಕಿಂಗ್ ಎಬಿಲಿಟಿ. ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ಸೊ ಅನ್ ಆಂಟ್ರಪ್ರಿನ್ಯೂರ್ ಹ್ಯಾವ್ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್. ಅಂದರೆ ಅವ್ನಿಗೆ 2-3 ಆಲ್ಟರ್ನೇಟಿವ್ಸ್ನಲ್ಲಿ ವಿಚ್ ಇಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅನ್ನೋದು ಅವನು ಡಿಸಿಷನ್ ಮೇಕಿಂಗ್ ಎಬಿಲಿಟಿನ ಡೆವಲಪ್ ಮಾಡ್ಕೋಬೇಕು. ಆವಾಗಲೇ ಅದನ್ನು ಅವ್ನು ಮಾಡೋಕ್ಕೆ ಸಾಧ್ಯ. ಕಾಂಪಿಟೇಟಿವ್ನೆಸ್ ಮೀನ್ ಆನ್ ಆಂಟ್ರಪ್ರಿನ್ಯೂರ್ ಶುಡ್ ಹ್ಯಾವ್ ಎ ಗುಡ್ ಕ್ವಾಲಿಟೀಸ್. ಅಂದರೆ ಅವನು ಯಾವತ್ತೂ ಬೇರೆಯವ್ರಿಗೆ ಜಲಸಿ ಫೀಲ್ ಆಗ್ಬೋದು. ಕಾಂಪಿಟೇಟಿವ್ ಸ್ಪಿರಿಟ್ ಇರಬೇಕು. ಅಂದರೆ ದ ಎಕ್ಸ್ ಕಂಪ್ನಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದರೆ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ನನ್ನ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಆಗಬೇಕು. ಸೊ ಅವಾಗ ನಾನು ಏನೇನು ಮಾಡ್ಬೋದು, ಏನೇನು ಮಾಡಿದರೆ ನನ್ನ ಬಿಸ್ನೆಸ್ನ ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋದು ಕಾಂಪಿಟೇಟಿವ್ನೆಸ್. ಇಂಟೆಲಿಜೆಂಟ್. ಹಿ ಶುಡ್ ಬಿ ವೆರಿ ಇಂಟೆಲಿಜೆಂಟ್ ಅಂದರೆ ಅವನಿಗೆ ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು, ಏನಾಗ್ತಾ ಇದೆ ಮಾರ್ಕೆಟ್ನಲ್ಲಿ, ಕಸ್ಟಮರ್ಸ್ ಏನು ಮಾಡ್ತಾ ಇದ್ದಾರೆ, ದಟ್ ಆಲ್ ಹಿ ಶುಡ್ ನೋ. ಇಂಟೆಲಿಜೆನ್ಸಿ ಇರಬೇಕು. ವಿಜುವಲೈಸೇಷನ್ ಅಂದರೆ ಅವನು ಪ್ರಿಡಿಕ್ಷನ್ ಮಾಡಬೇಕು. ಅಂದರೆ ನಾನು ಇವತ್ತು ಬಿಸ್ನೆಸ್ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ನನ್ನ ಫ್ಯೂಚರ್ನೆಲ್ಲ ನನ್ನ ಬಿಸ್ನೆಸ್ ಹೆಂಗೆ ಆಗ್ಬೋದು, ನಾನು ಇವತ್ತು ಈ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀನಿ ಅಂದರೆ ನೆಕ್ಸ್ಟು ಏನಾಗ್ಬೋದು ನನ್ನ ಪ್ರಾಡಕ್ಟ್. ವಿಜುವಲೈಸೇಷನ್, ಫೋರ್ಕಾಸ್ಟಿಂಗ್ ಅಂತ ಹೇಳ್ಬೋದು. ಪೇಷನ್ಸ್ ಇರಬೇಕು. ಎಸ್ ಅಫ್ಕೋರ್ಸ್ ಆಂಟ್ರಪ್ರೆನ್ಯೂರ್ ಅಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಪ್ರಾಫಿಟ್ ಬರೋಲ್ಲ. ಯು ಶುಡ್ ವೇಟ್. ಯೂಶಲಿ ಬಿಸ್ನೆಸ್ನೆಲ್ಲ ಫಸ್ಟ್ ಏನಾಗುತ್ತೆ, ನಿಧಾನಕ್ಕೆ ಸಮ್ಟೈಮ್ಸ್ ಲಾಸು ಆಗ್ಬೋದು, ಇಲ್ಲ ಕಡಿಮೆ ರೇಟ್ ಆಫ್ ಪ್ರಾಫಿಟ್ ಸಿಗುತ್ತೆ. ನೀವು ಪೇಷನ್ಸ್ ಇರಬೇಕು. ಹೋಗ್ತಾ ನಿಮ್ಮ ಬಿಸ್ನೆಸ್ ಡೆಫಿನೆಟ್ಲಿ ಇಟ್ ರೀಚ್ ಟು ಎ ಹೈ. ಸೊ ದಟ್ ಈಸ್ ಪೇಷನ್ಸ್. ಇಮೋಷನಲ್ ಟಾಲರೆನ್ಸ್. ಎ ಆಂಟ್ರಪ್ರೆನ್ಯೂರ್ ಶುಡ್ ನಾಟ್ ಬಿ ಇಮೋಷನಲ್ ಫೂಲ್ ಇನ್ ದ ಸೆನ್ಸ್ ಅವನು ಏನು ಬೇಕೋ ಅದು ಮಾಡೋಕ್ಕಾಗಬಾರ್ದು. ಅವನೇನು ಮಾಡಬೇಕು, ಇಮೋಷ್ನಲಿ ಹಿ ಶುಡ್ ಬಿ ಇಮೋಷನಲ್ ಟಾಲರೆನ್ಸ್. ಹಿ ಶುಡ್ ಬಿ ಎ ಇಮೋಷನಲ್. ಹಿ ಶುಡ್ ನಾಟ್ ಬಿ ಎ ಇಮೋಷನಲ್ ಟಾಲರೆನ್ಸ್ ಇರಬೇಕು. ಅಂದರೆ ಯಾರು ಏನು ಹೇಳಿದ್ರೂ ಅವನು ಅವ್ನ ಡಿಸಿಷನ್ನ ಕರೆಕ್ಟಾಗಿ ಮಾಡಬೇಕು. ಅಂದರೆ ಯಾವುದೋ ಇಮೋಷ್ನಲಲ್ಲಿ ಹೇಳಿ ಅವ್ನ ಡಿಸಿಷನ್ನ ಚೇಂಜ್ ಮಾಡಬಾರ್ದು. ಲೀಡರ್ಶಿಪ್ ಕ್ವಾಲಿಟಿ. ಆ್ಯಸ್ ವಿ ಆಲ್ ನೋ ಆಂಟ್ರಪ್ರೆನ್ಯೂರ್ ಈಸ್ ಜಸ್ಟ್ ಲೈಕ್ ಎ ಟೀಮ್ ವರ್ಕ್. ಸೊ ಹಿ ಶುಡ್ ಹ್ಯಾವ್ ಎ ವೆರಿ ಗುಡ್ ಕ್ವಾಲಿಟಿ. ಸೊ ಒಳ್ಳೆ ಕ್ವಾಲಿಟಿ ಇದ್ದರೆ ಒಳ್ಳೆ ಆಂಟ್ರಪ್ರೆನ್ಯೂರ್ ಆಗ್ತಾನೆ. ಟೆಕ್ನಿಕಲ್ ಸ್ಕಿಲ್ಸ್ ಅಂದರೆ ಅವ್ನ ಟೆಕ್ನಾಲಜಿನೂ ಚೆನ್ನಾಗಿ ಗೊತ್ತಿರಬೇಕು. ಮ್ಯಾನೇಜರಲ್ ಸ್ಕಿಲ್ಸ್ ಇರಬೇಕು. ಅಂದರೆ ಈ ಶುಡ್ ನೋ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್ ಗೊತ್ತಿರಬೇಕು. ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಸ್ಕಿಲ್ಸ್. ಸಪೋಸ್ ಏನೋ ಆರ್ಗನೈಸೇಷನಲ್ಲಿ ಸ್ಟ್ರೈಕ್ಸ್ ಆಯಿತು, ಲಾಕ್ಔಟ್ಸ್ ಆಯಿತು, ಯಾವ ಥರ ಟ್ಯಾಕಲ್ ಮಾಡಬೇಕು, ಹಿ ಶುಡ್ ಹ್ಯಾವ್ ಎ ದಟ್ ಸ್ಕಿಲ್ಸ್. ಆರ್ಗನೈಸಿಂಗ್ ಸ್ಕಿಲ್ಸ್, ಮ್ಯಾನೇಜರಲ್ ಸ್ಕಿಲ್ಸ್, ಆರ್ಗನೈಸೇಷನ್ ಸ್ಕಿಲ್ಸ್ ಆಲ್ಮೋಸ್ಟ್ ಸೇಮ್. ಸೊ ಹಿ ಶುಡ್ ನೋ ಹೌ ಟು ಆರ್ಗನೈಸ್ ದ ಆರ್ಗನೈಸೇಷನ್. ಹೈ ಮೋಟಿವೇಶನ್. ಅವ್ನ ಮೋಟಿವೇಶನ್ ಇರಬೇಕು. ಯಾವತ್ತೂ ನೆಗೆಟಿವ್ ಥಾಟ್ಸ್ ಇರಬಾರ್ದು, ಪಾಸಿಟಿವ್ ಥಾಟ್ಸ್ ಇರಬೇಕು. ನನ್ನ ಬಿಸ್ನೆಸ್ ಚೆನ್ನಾಗಾಗುತ್ತೆ, ನಾನು ಚೆನ್ನಾಗಿ ಮಾಡ್ತೀನಿ, ನನ್ನ ಬಿಸ್ನೆಸ್ನಲ್ಲಿ ಚೆನ್ನಾಗಿ ಕ್ವಾಲಿಟಿ ಕೊಡ್ತೀನಿ, ನಮ್ಮ ಎಂಪ್ಲಾಯೀಸ್ನ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀನಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀನಿ. ಹೈ ಮೋಟಿವೇಶನ್. ಕ್ರಿಯೇಟಿವಿಟಿ. ಹಿ ಶುಡ್ ಬಿ ವೆರಿ ಕ್ರಿಯೇಟಿವ್. ಇನೋವೇಟಿವ್ ಐಡಿಯಾಸ್ನ ಅಡಾಪ್ಟ್ ಮಾಡ್ಕೋಬೇಕು. ರಿಯಾಲಿಟಿ ಓರಿಯೆಂಟೆಡ್. ಅಂದರೆ ಅವ್ನು ಶುಡ್ ನಾಟ್ ಬಿ ಇಮ್ಯಾಜಿನರಿ ಇರಬಾರ್ದು. ಅವ್ನು ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೋಬೇಕು. ದಿಸ್ ಆಲ್ ಆರ್ ದ ಗುಡ್ ಕ್ವಾಲಿಟೀಸ್ ಆಫ್ ಆನ್ ಆಂಟ್ರಪ್ರೆನ್ಯೂರ್. ನೆಕ್ಸ್ಟ್ ವಿ ಸಿ ವಾಟ್ ಆರ್ ದ ರೋಲ್ ಆಫ್ ಆಂಟ್ರಪ್ರೆನ್ಯೂರ್ಶಿಪ್ ಫಾರ್ ದ ಎಕನಾಮಿಕ್ ಡೆವಲಪ್ಮೆಂಟ್. The first role of entrepreneurship in the economic development is, as we all know, India is suffering from unemployment problem. ಸೊ ಈ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ಎಲ್ಲರಿಗೂ ಗೌರ್ಮೆಂಟೇ ಕೆಲಸ ಕೊಡಬೇಕು, ಗೌರ್ಮೆಂಟ್ ಜಾಬೇ ಸಿಗಬೇಕು ಅಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಯಾವ ಥರ ನಾವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೋದು ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ದಟ್ ಈಸ್ ನಥಿಂಗ್ ಬಟ್ ಆಂಟ್ರಪ್ರೆನ್ಯೂರ್ಶಿಪ್. ಡೆವಲಪಿಂಗ್ ಅನ್ ಆಂಟ್ರಪ್ರೆನ್ಯೂರ್. ಇನ್ನೋವೇಟಿವ್ ಆಂಟ್ರಪ್ರೆನ್ಯೂರ್ಸ್ ಮುಂದೆ ಬಂದರೆ ಅವರು 4 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡೋರು ಆಗ್ತಾರೆ. ಒಂದು ಆಂಟ್ರಪ್ರೆನ್ಯೂರು ಬೇರೆಯವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಸೊ ದಟ್ ಈಸ್ ಕ್ರಿಯೇಟ್ ಅನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. The second one is balanced regional development. So balanced regional development means an entrepreneur should develop an regional balance. ಅಂದರೆ ಅವನು ಏನು ಮಾಡ್ತಾನೆ, ಒಂದೇ ಕಡೆ ಲೊಕೇಶನ್ ಆಗಲ್ಲ. ಈಗ ಸಪೋಸ್ ಬರೀ ಎಲ್ಲರೂ ಬ್ಯಾಂಗ್ಳೂರ್ನಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದರೆ, ಬ್ಯಾಂಗ್ಳೂರ್ನಲ್ಲೇ ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡ್ತಾ ಇದ್ದರೆ ಬೇರೆ ಏರಿಯಾಸ್ ಡೆವಲಪ್ ಆಗಲ್ಲ. ಅದೇ ನೀವು ನಾರ್ತ್ ಕರ್ನಾಟಕನಲ್ಲೇ ಹೋಗಿ, ಔಟ್ಸ್ಕರ್ಟ್ಸಲ್ಲೇ ಹೋಗಿ ಬಿಸ್ನೆಸ್ ಮಾಡಿದರೆ ಅವಾಗೇನಾಗುತ್ತೆ, ಎಲ್ಲ ಕಡೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಜಾಬ್ ಆಪರ್ಚುನಿಟೀಸ್ ಆಗುತ್ತೆ, ಲೇಬರ್ ಆಗ್ತಾರೆ, ರಾ ಮೆಟೀರಿಯಲ್ಸ್ ಯೂಸ್ ಆಗುತ್ತೆ. ಸೊ ಅವಾಗ ಬ್ಯಾಲೆನ್ಸ್ ರೀಜನಲ್ ಡೆವಲಪ್ಮೆಂಟ್ಗೆ ಪಾಸಿಬಿಲಿಟೀಸ್ ಇರುತ್ತೆ. ಮೊಬಲೈಸೇಷನ್ ಆಫ್ ಲೋಕಲ್ ರಿಸೋರ್ಸಸ್. ಅಫ್ಕೋರ್ಸ್ ಸಮ್ ಏರಿಯಾನಲ್ಲಿ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಅನ್ ಎಕ್ಸಾಂಪಲ್ ಆಫ್ ಕೋಲಾರ್ ಇಸ್ ಫೇಮಸ್ ಫಾರ್ ಟೊಮ್ಯಾಟೋಸ್. ಸೊ ಅಲ್ಲೇನಾದರೂ ಟೊಮ್ಯಾಟೊ ಸಾಸ್ ಇಂಡಸ್ಟ್ರಿ ಅಂತ ಬಿಸ್ನೆಸ್ ಮಾಡಿದರೆ ಏನಾಗುತ್ತೆ, ಅಲ್ಲಿ ರಿಸೋರ್ಸಸ್ ಈಸಿಲಿ ಸಿಗುತ್ತೆ. ಓಕೆ,
ಸೊ ಅದೇ ಥರ ನೀವು ಮಂಡಿ ಹಾಕೋದು ಶುಗರ್. ಸೊ ಶುಗರ್ ರಿಲೇಟೆಡ್ ಇಂಡಸ್ಟ್ರೀಸ್ ಮಾಡಿದರೆ ಮೊಬಲೈಸೇಷನ್ ಆಫ್ ಲೋಕಲ್ ರಿಸೋರ್ಸಸ್ ಇಸ್ ಪಾಸಿಬಲ್. ನೆಕ್ಸ್ಟ್ ಈಸ್ ಆಪ್ಟಿಮೈಸೇಷನ್ ಆಫ್ ದ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ನ ಏನು ಮಾಡ್ಬೋದು, ಮ್ಯಾಕ್ಸಿಮಮ್ ನಾವು ಕ್ಯಾಪಿಟಲ್ನ ಯೂಸ್ ಮಾಡ್ಕೋಬೋದು ಇಫ್ ಯು ಹ್ಯಾವ್ ಎ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ. ಆಂಟ್ರಪ್ರಿನರ್ ಏನು ಮಾಡ್ತಾನೆ, ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ. ಆ್ಯಸ್ ಮೀನ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಫಸ್ಟ್ ಬೇಸ್ ಇರೋದು ಫಾರ್ಮೇಷನ್ ಆಫ್ ದ ಕ್ಯಾಪಿಟಲ್. ಸೊ ಫಾರ್ಮೇಷನ್ ಆಫ್ ದ ಕ್ಯಾಪಿಟಲ್ ಆಯ್ತಂದರೆ ಆಟೋಮೆಟಿಕಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆಗುತ್ತೆ, ಇನ್ಕಮ್ ಆಗುತ್ತೆ, GDP ಜಾಸ್ತಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ. ಓಕೆ, ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇಸ್ ಪ್ರಮೋಷನ್ ಆಫ್ ಎಕ್ಸ್ಪೋರ್ಟ್ಸ್. ಸೊ ಎಕ್ಸ್ಪೋರ್ಟ್ಸ್ ಪ್ರಮೋಟ್ ಆಗುತ್ತೆ ಬಿಕಾಸ್ ಆಂಟ್ರಪ್ರಿನ್ಯೂರ್ ಆಯ್ತಂದರೆ ನಮ್ಮನ್ನೆಲ್ಲ ಸೆಲ್ಫ್ ರಿಲಯನ್ಸ್ ಇರುತ್ತೆ. ನಮ್ಗೆ ಏನು ಬೇಕು ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಬೇರೆಯವ್ರಿಗೆ ಸಪ್ಲೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪಿಕಲ್ಸ್, ಆಮೇಲೆ ಪಾಪಡ್, ಗರಂ ಮಸಾಲ, ಗಾರ್ಮೆಂಟ್ಸ್, ಇಂಥದ್ದಕ್ಕೆ ತುಂಬ ಫಾರಿನ್ ಕಂಟ್ರೀಸ್ನಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ. ಸೊ ನೀವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜೊತೆಗೆ ಈ ಪ್ರಮೋಷನ್ ಆಫ್ ಎಕ್ಸ್ಪೋರ್ಟ್ ಸಹ ಮಾಡ್ಬೋದು. ನೆಕ್ಸ್ಟ್ ಕನ್ಸ್ಯೂಮರ್ ಡಿಮ್ಯಾಂಡ್ಸ್. ಸೊ ಈಗೆಲ್ಲ ನಮ್ಗೆ ಗೊತ್ತಿದೆ, ವಿ ಆರ್ ಗೋಯಿಂಗ್ ಟು ಹ್ಯಾವ್ ನಮಗೆಲ್ಲ ಏನು ಬೇಕು ಈಗ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ಅಂದರೆ ಎನ್ವೈರ್ನಮೆಂಟಲ್ ಫ್ರೀ. ಸೊ ಕನ್ಸ್ಯೂಮರ್ಸು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಂದರೆ ಕೆಮಿಕಲ್ಸ್ ಇರಬಾರ್ದು, ಆಮೇಲೆ ಪ್ರಾಡಕ್ಟ್ಸ್ ಎಲ್ಲ ಕ್ವಾಲಿಟಿ ಇರಬೇಕು. ಓಕೆ, ಅವಾಗೇನು ಮಾಡ್ಬೋದು, ಆಂಟ್ರಪ್ರಿನರ್ ಮಾಡ್ಬೋದು, ಯು ಕ್ಯಾನ್ ಗೋ ಫಾರ್ ದಟ್ ಈಸ್ ಕನ್ಸ್ಯೂಮರ್ ಡಿಮ್ಯಾಂಡ್ಸ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಎಕನಾಮಿಕ್ ಡೆವಲಪ್ಮೆಂಟ್ನ ಕಂಟ್ರಿಬ್ಯೂಟ್ ಮಾಡ್ಬೋದು. Next is social advantages. Social advantages mean an entrepreneur is going to go for the economic activity. So social advantages ಆಗುತ್ತೆ ಅಂದರೆ in case of your society ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿದರೆ ಅವ್ರಿಗೆ ಇನ್ಕಮ್ ಬರುತ್ತೆ. ಇನ್ಕಮ್ ಬಂದರೆ ದೇ ಕ್ಯಾನ್ ಗೋಯಿಂಗ್ ಟು ಸ್ಪೆಂಡ್ ಮಾಡಿದರೆ ಏನಾಗುತ್ತೆ, ಪ್ರಾಡಕ್ಷನ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಆಗುತ್ತೆ, ಆಮೇಲೆ ಪ್ರಾಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಓವರ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟ್ ಇಟ್ ಈಸ್ ಜಸ್ಟ್ ಲೈಕ್ ಎ ಚೈನ್ ಲಿಂಕ್. ಓಕೆ, ಇಫ್ ಯು ಹ್ಯಾವ್ ಎ ಇನ್ಕಮ್, ನಮ್ಗೆ ಇನ್ಕಮ್ ಆದರೆ ನಾವೇನು ಮಾಡ್ತೀವಿ, ಸಮ್ ಸೇವಿಂಗ್ಸ್ ಮಾಡ್ತೀವಿ, ಸಮ್ ಎಕ್ಸ್ಪೆಂಡಿಚರ್ಸ್ ಮಾಡ್ತೀವಿ. ಸೊ ಸೇವಿಂಗ್ಸ್ ಮಾಡಿದರೆ ಬೇರೆಯವ್ರಿಗೆ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಮೇಲೆ ಖರ್ಚು ಮಾಡಿದರೆ ನಮಗೆ ನಾವು ಬೇರೆ ಇದಕ್ಕೆ ನಾವು ಇಫ್ ಯು ಕನ್ಸ್ಯೂಮ್ ಅವಾಗೇನಾಗುತ್ತೆ, ಪ್ರೊಡ್ಯೂಸರ್ಸ್ಗೆ ಇನ್ಕಮ್ ಆಗುತ್ತೆ, ಎಕನಾಮಿಕ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಈಸ್ ಇನ್ಕ್ರೀಸಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್. ದ ಪರ್ ಕ್ಯಾಪಿಟಲ್ ಆಫ್ ದ ಇನ್ಕಮ್ ವಿಲ್ ಕಾಂಟ್ರಿಬ್ಯೂಟ್. ಸೊ ಆಂಟ್ರಪ್ರಿನರ್ಶಿಪ್ ಇರೋದ್ರಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ, ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ. ಬಿಕಾಸ್ ಆಂಟ್ರಪ್ರಿನರ್ ನೀಡ್ ಕ್ಯಾಪಿಟಲ್. ಅವನೇನು ಮಾಡ್ತಾನೆ, ಗ್ಯಾದರಿಂಗ್ ಆಫ್ ಕ್ಯಾಪಿಟಲ್ ಮಾಡ್ತಾನೆ. ಇಟ್ ಮೇ ಬಿ ಓನ್ ಕ್ಯಾಪಿಟಲ್, ಇಟ್ ಮೇ ಬಿ ಬಾರೋಡ್ ಕ್ಯಾಪಿಟಲ್. ದೆನ್ ಗ್ರೋತ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್. ಕ್ಯಾಪಿಟಲ್ ಮಾರ್ಕೆಟು ಶೇರ್ಸ್, ಡಿಬೆಂಚರ್ಸ್ ಇವೆಲ್ಲ ಜಾಸ್ತಿ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್, ಟ್ರಾನ್ಸ್ಪೋರ್ಟೇಷನ್, ಓಕೆ, ಎಲೆಕ್ಟ್ರಿಸಿಟಿ ಇವೆಲ್ಲ ಜಾಸ್ತಿ ಆಗುತ್ತೆ ಬಿಕಾಸ್ ಬಿಸ್ನೆಸ್ ನೀಡ್ ಆಲ್ ದಿಸ್. ದೆನ್ ಡೆವಲಪ್ಮೆಂಟ್ ಆಫ್ ದ ಟ್ರೇಡರ್ಸ್ ಅಂದರೆ ಮಿಡಲ್ ಮ್ಯಾನ್ಸ್. ಆಂಟ್ರಪ್ರಿನರ್ ಪ್ರೊಡ್ಯೂಸ್ ಮಾಡ್ತಾನೆ, ಅದನ್ನು ಸಪ್ಲೈ ಮಾಡೋಕ್ಕೆ ಏನು ಬೇಕು, ನಮಗೆ ಹೋಲ್ಸೇಲರ್ಸ್ ಬೇಕು, ರೀಟೇಲರ್ಸ್ ಬೇಕು. ಸೊ ಹೋಲ್ಸೇಲರ್ಸ್, ರೀಟೇಲರ್ಸ್, ಪ್ರೊಡ್ಯೂಸರ್ಸ್ ಇವರೆಲ್ಲರೂ ಆಂಟ್ರಪ್ರಿನರ್ ಜೊತೆಗೆ ಡೆವಲಪ್ ಆಗುತ್ತೆ. ಎಕನಾಮಿಕ್ ಇಂಟಿಗ್ರೇಷನ್. ಸೊ ಆಲ್ ದ ಏರಿಯಾಸ್ ವಿಲ್ ಡೆವಲಪ್. ಓಕೆ, ಸೊ ಸರ್ವಿಸ್ ಸೆಕ್ಟರ್ ಡೆವಲಪ್ ಆಗುತ್ತೆ, ಪ್ರೊಡಕ್ಷನ್ ಸೆಕ್ಟರ್ ಡೆವಲಪ್ ಆಗುತ್ತೆ. ಇನ್ಫ್ಲೋ ಆಫ್ ದ ಫಾರಿನ್ ಕ್ಯಾಪಿಟಲ್. ಸೊ ಫಾರಿನ್ ಕ್ಯಾಪಿಟಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಫಾರಿನಿಂದ ಕ್ಯಾಪಿಟಲ್ ಬರುತ್ತೆ. ಸೊ ದೆನ್ ದೇ ಕ್ಯಾನ್ ಗೋಯಿಂಗ್ ಟು ಹ್ಯಾವ್ ಎ ಬಿಸ್ನೆಸ್. So these are the books you can refer: Vasant Desai, ED, Himalaya Publishing House, CSV Murthy, Entrepreneurship, and you can even log on to yourarticlelibrary.com. Thank you for watching this video.